ನಾನು ಹೊಳೆನರಸೀಪುರದ ಡಿಗ್ರಿ ಕಾಲೇಜ್ ಮುಂಭಾಗದಲ್ಲಿದ್ದೀನಿ. ಸಾಮಾನ್ಯವಾಗಿ ನಾವು ಹಳೆ ತಲೆಗಳನ್ನ ಅಂದ್ರೆ ಮತದಾರರ ವೋಟರ್ ಲಿಸ್ಟ್ ಅಲ್ಲಿ ಸೀನಿಯರ್ಸ್ ಯಾರಿರ್ತಾರೆ ಅವ್ರನ್ನ ಕೇಳಿದ್ರೆ ಕಾಂಗ್ರೆಸ್ಗೆ ಹಾಕೊಂಡ್ ಬಂದಿದ್ದೀವಿ, ಕಾಂಗ್ರೆಸ್ಗೆ ಹಾಕ್ತಿವಿ ಅಂತಾರೆ. ಇನ್ ಕೆಲವರು ನಾವು ಜೆಡಿಎಸ್ ನೇ ಫಾಲೋ ಮಾಡ್ಕೊಂಡ್ ಬಂದಿದ್ದೀವಿ ಆದ್ರೆ ಈಗಿನ ಯೂತ್ಸ್ ಹಂಗಲ್ಲ. ಅವರ ಆಲೋಚನೆಗಳು, ಅವರ ಆಕಾಂಕ್ಷೆಗಳು ಬಹಳಷ್ಟು ಬದಲಾಗಿರುತ್ತೆ. ಹಾಗಾಗಿ ಡಿಗ್ರಿಯನ್ನ ಮಾಡ್ತಿರ್ತಕ್ಕಂತ ಯೂತ್ಸ್, ಡಿಗ್ರಿ ಕಾಲೇಜ್ ನಲ್ಲಿ ಓದ್ತಿರ್ತಕ್ಕಂತ ಯೂತ್ಸ್ ಮನಸ್ಥಿತಿ ಹೇಗಿದೆ, ಅವರ ಮತ ಯಾರಿಗೆ, ಯಾಕೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಾಕಷ್ಟು ಜನ ಇದ್ದಾರೆ, ನೇರವಾಗಿ ಅಲ್ಲೇ ಹೋಗ್ತೀನಿ. ಸರ್, ನಿಮ್ಮ ಸೊ ಯಾಕೆ ಸರ್? ಮೇಡಮ್, ನಮ್ಮ ಓಟ್ ಮೇಡಮ್, ನಾವ್ ಯಾವತ್ತಿದ್ರು ನಾವು ಬೇರೆ ಯಾಕೆ ಏನಕ್ಕೆ ಹಾಕ್ಲಿ ಮೇಡಮ್? ನಮ್ಮ ಓಟ್ ಏನಾದ್ರು ಪ್ರಜ್ವಲ್ ರೇವಣ್ಣವ್ರಿಗೆ ಓಟ್. ನೀವೇನ್ ಹೇಳ್ತೀರಾ ಸರ್? ಮೇಡಮ್, ನಮ್ದು ಮುಂಚೆಯಿಂದ ನಮ್ದು ಹಳೆ ತಲೆಮಾರುಗಳಿಂದ ಜೆಡಿಎಸ್, ಬಟ್ ನಮಗೆ ಕಾಂಗ್ರೆಸ್ ಇಂದ ಏನು ಉಪಯೋಗ ಆಗಿಲ್ಲ, ಮತ್ತೆ ಬಿಜೆಪಿ ಇಂದಲೂ ಏನು ಉಪಯೋಗ ಆಗಿಲ್ಲ. ಮೊನ್ನೆ ನಮ್ಮ ರಕ್ಷಣಾ ವಿಷಯ ಮತ್ತೆ ಭದ್ರತಾ ವಿಷಯ ಬಂದಾಗ ನಾವು ನರೇಂದ್ರ ಮೋದಿ ಅವರಿಗೆ ಸಪೋರ್ಟ್ ಮಾಡ್ತೀವಿ. ಇಡೀ ಭಾರತವೇ ಇವತ್ತು ಒಬ್ಬ ವ್ಯಕ್ತಿಗೆ ಬೆನ್ನೆಲುಬಾಗಿ ನಿಂತಿದೆ ಅಂದ್ರೆ ಅದು ನರೇಂದ್ರ ಮೋದಿ ಅವರಿಗೆ ಅಂತ ಹೇಳ್ಕೊತೀವಿ. ವಿರೋಧಿ ಕಾರ್ಯ ರೇವಣ್ಣ ಸಾಹೇಬರು ಮಾಡಿರುವಂತ ಕಾರ್ಯಗಳಿವೆಲ್ಲ ಅದೇ ರೀತಿ ಈಗ ಪ್ರಜ್ವಲ್ ರೇವಣ್ಣ ಅವರು 3 ರಿಂದ 4 ಲಕ್ಷ ಓಟಿಂದ ಗೆದ್ದೇ ಗೆಲ್ತಾರೆ ಮೇಡಮ್. ಆದ್ರೆ ಕೆಲವರು ಹೇಳ್ತಿರ್ತಕ್ಕಂಥದ್ದು ವಂಶ ಪಾರಂಪರ್ಯವಾದ ರಾಜಕೀಯ ಯಾಕೆ ಅಂತ. ನೀವು ಏನ್ ಹೇಳ್ತೀರಿ? ದೇಶಕ್ಕಾಗಿ ಮೋದಿಗಾಗಿ ನಾವು ಮೋದಿಗೆ ಸಪೋರ್ಟ್ ಮೇಡಮ್. ಓಕೆ, ಸೊ ನೀವೇನ್ ಹೇಳ್ತೀರಾ ಸರ್? ಮೇಡಮ್, ಇಲ್ಲಿ ಆಸಾ ಕ್ಷೇತ್ರದಲ್ಲಿ ಮಂಜು ಅಲ್ಲ, ಮೋದಿ ಕರ್ಕೊಂಡ್ ಬಂದಿದ್ರು ಗೆಲ್ಲಲು. ಮೇಡಮ್ ಮೇಡಮ್ ಇಲ್ಲೇ ಅದರಿಂದ ಕಾಂಗ್ರೆಸ್ ನಮ್ಮ ಇನ್ನೊಬ್ಬ ರಿಪೋರ್ಟರ್ ಮಾರುತೇಶ್ ಶ್ರವಣ ಬೆಳಗೊಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಶ್ರವಣ ಬೆಳಗೊಳದಲ್ಲಿ ಎಲ್ಲಿದ್ದೀರಿ, ಏನ್ ಹೇಳ್ತಾರೆ ಜನ? ಅಜಿತ್, ನಾನು ಶ್ರವಣ ಬೆಳಗೊಳ ವಿಧಾನಸಭಾ ಕ್ಷೇತ್ರದ ಚನ್ನರಾಯಪಟ್ಟಣದ ಸಂತೆ ಅಂದ್ರೆ ಮಾರ್ಕೆಟ್ ಬೀದಿಯಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಜನ ಮಧ್ಯಮ ವರ್ಗ ಮತ್ತು ಕೆಳವರ್ಗದ ಜನರಿರ್ತಾರೆ. ಅವರ ಅಭಿಪ್ರಾಯ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನ್ ಹೇಳ್ತಾರೆ ಕೇಳೋಣ ಅನ್ನೋ ಕುತೂಹಲ ನಮಗೂ ಇದೆ. ಈ ಬಾರಿ ಮಂಜುನ ಅಥವಾ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರ ಸರ್, ಈ ಬಾರಿ ಮಂಜು ಅವರ ಸ್ಪರ್ಧೆ ಅಂದ್ರೆ ಬಿಜೆಪಿಗೆ, ಕಾಂಗ್ರೆಸ್ ಇಂದ ಬಂದು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಿರೋದ್ರೆ ಬಹಳ ಕುತೂಹಲ ಇದೆ ಎಲ್ರಿಗೂ. ಬಹಳ ಟಫ್ ಫೈಟ್ ಅಂತ ಹೇಳ್ತಾರೆ. ನೀವ್ ಯಾರನ್ನ ಬೆಂಬಲಿಸ್ತೀರಾ, ಮಂಜು ಅವ್ರನ್ನ ಅಥವಾ ಅಲ್ಲಿ ಹೋಗಿರೋದು ತಪ್ಪಾಗಿದೆ ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ಈಗ ಅವ್ರು ಹೋಗಿಲ್ಲ, ಅದಕ್ಕೋಸ್ಕರ ನಾವು ಮೋದಿನೇ ಬರ್ಬೇಕು ನಮಗೆ ಅಂತ ಕೂತಿದೀವಿ. ಈಗ ಅವ್ರು ಹೋಗದೇ ಇದ್ರೆ ಶೂರ್ಲಿ ನಮ್ಮ ಮಂಜುಗೆ ಆಗ್ತಿದ್ದು. ಅದ್ ಕಂಟಿಗೆ ನಮ್ಮ ಮೋದಿನೇ ಬರ್ಬೇಕು ನಮಗೆ. ಅಷ್ಟ ದೇಶ ಆಳ್ಬೇಕಲ್ಲ, ದೇಶ ಆಳೋ ಜನ ಬೇಕಲ್ಲ ನಮಗೆ. ಹುಡುಗರೋಗಿ ನಾವು ಆಳಕ್ಕಾಗುತ್ತಾ? ಈಗ ಮಕ್ಕಳಿಗೆ ಆಳಕ್ಕಾಗಲ್ಲ. ಅದಕ್ಕೋಸ್ಕರ ಅವರೇ ಬರ್ಬೇಕು ಅಂತ ನಾವು ಒದ್ದಾಡ್ತಾ ಇದ್ದೀವಿ. ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಈಗ ಮೋದಿಗೆ ಮಾಡ್ತೀವಿ, ಮೋದಿಗೆ ಸಪೋರ್ಟ್ ಕೊಡ್ತೀವಿ. ಈಗ ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಮೋದಿ ಅವರಿಗೆ ಸರ್. ಮೋದಿ ಯಾವ ಕಾರಣಕ್ಕೆ? ಅದೇ ಸರ್, ಇವಾಗ ಇದು ಬ್ಲಾಕ್ ಮನಿ ಅಂತ ಬರ್ತು, ಇದು ಕೋಟಾ ನೋಟ್ ಅಂತ ಬರ್ತು, ಅದನ್ನೆಲ್ಲ ಬ್ಯಾನ್ ಮಾಡಿ ಇವಾಗ 2000 ರೂಪಾಯಿ ನೋಟು, 500 ರೂಪಾಯಿ ನೋಟು ಇದ್ ಮಾಡಿದ್ರು. ಮತ್ತೆ ಇವಾಗ ಸೈನಿಕರಿಗೂ ಇದ್ ಮಾಡಿದ್ರು, ಬೆಂಬಲ ಕೊಡ್ತಾ ಇದಾರೆ, ಎಲ್ಲಾನು ಇದ್ ಮಾಡಿದ್ರೆ ಅದಕ್ಕೆ ಮೋದಿಗೋಸ್ಕರ ಇದು ಜೆಡಿಎಸ್ ಭದ್ರಕೋಟೆ ಅಂತಾರೆ. ಈ ಸರಿ ಸಪೋರ್ಟ್ ಮಾಡಲ್ವಾ ನೀವು? ಮಾಡ್ತೀವಿ ಸರ್. ಪ್ರಜ್ವಲ್ ರೇವಣ್ಣ ಅವ್ರಿಗೆ ಮಾಡ್ತೀವಿ. ಪ್ರಜ್ವಲ್ ರೇವಣ್ಣ ಅವ್ರಿಗೆ ಮಾಡೋದು. ಪ್ರಜ್ವಲ್ ರೇವಣ್ಣ ಅವ್ರಿಗೆ ಮಾಡ್ತೀರಿ. ಇನ್ನು ಸಾಕಷ್ಟು ಜನ ಮಾತನಾಡೋರಿದ್ದಾರೆ, ಕೇಳೋಣ. ಸರ್, ನೀವ್ಯಾರು ಸಪೋರ್ಟ್ ಮಾಡ್ತೀರಾ ಈ ಸರಿ? ಪ್ರಜ್ವಲ್ ರೇವಣ್ಣ ಅವ್ರಗ, ಮಂಜು ಅವ್ರಗ? ಮಂಜು ಅವ್ರಿಗೆ. ಯಾಕೆ? ಬಿಜೆಪಿ ಅವರೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಅಷ್ಟೇ, ಬಿಡಿ ಸಾಕು. ಇವ್ರು ಕೆಲಸ ಮಾಡ್ತಾ ಇಲ್ವಾ? ಯಾರು ಏನು ಮಾಡೋದ್ ಕಾಣ್ತಾ ಇಲ್ಲ ಇಲ್ಲಿ. ದೇವೇಗೌಡರು ಸಾಕಷ್ಟು ಬಾರಿ ಸೀರೀಸ್ ಅಲ್ಲಿ ಗೆದ್ದು ಬಂದವರು. ಎಲ್ಲಿ ಗೆದ್ದು ಬಂದವ್ರು ಇಲ್ಲೇನು ಮಾಡ್ತಾ ಇಲ್ವಲ್ಲ. ಈ ಸದ್ಯ ಇವ್ರಿಗೆ ಹಾಕೊಂಡ್ ಬಿಡಿ, ವಾಲೆ ಮಂಜಣ್ಣವ್ರಿಗೆ ಹಾಕೊಂಡ್. ಮತ್ತೆ ಇಲ್ಲಿ ಜೆಡಿಎಸ್ ಅಭಿವೃದ್ಧಿ ಮಾಡಿದೆ ಅಂತ ಹೇಳ್ತಾರೆ ಸುಮಾರು ಕಡೆ. ಅವರು ಮಾಡ್ತಾರೆ, ಬಾಲಣ್ಣವ್ರು ಒಳ್ಳೆ ಕೆಲಸ ಮಾಡ್ತಾರೆ. ನಮಗೆ ಬಾಲಣ್ಣವ್ರು ಇಲ್ವಲ್ಲ, ಈಗ ಅವ್ರಿಗೋಸ್ಕರ ವಾಲೆ ಮಂಜಣ್ಣವ್ರಿಗೆ ಹಾಕ್ತಿವಿ. ಅವ್ರು ಕಾಂಗ್ರೆಸ್ ತೋರ್ದು ಬಿಜೆಪಿ ಸೇರ್ಕೊಂಡಿದಾರಲ್ಲ. ಹೋದ್ರು ಹೋಲಿ ಬಿಡಿ, ಅವ್ರು ಸೀಟ್ ಕೊಟ್ಟಿಲ್ಲ, ಅಲ್ಲಿ ಹೋಗೋರು. ನಾವೇನ್ ಬೇಡಕ್ಕಾಗಿದೆ, ಒಟ್ನಲ್ಲಿ ಒಳ್ಳೆ ಕೆಲಸ ಯಾರು ಮಾಡ್ತಾರ ಅವ್ರಿಗೆ ಹಾಕ್ಬೇಕು ಅಷ್ಟೇ. ನಿಮ್ಮ ಅಭಿಪ್ರಾಯ ಸರ್? ಮುಂದಿನ ಫ್ಯೂಚರ್ಗೆ ಒಳ್ಳೆ ಯೂತ್ಸ್ ಗಳು ಬೇಕು, ಹಂಗಾಗಿ ನಾವು ಜೆಡಿಎಸ್ ಗೆ ಬೆಂಬಲ ಕೊಡ್ತೀವಿ. ಯೂತ್ಸ್ಗೋಸ್ಕರ ಸಪೋರ್ಟ್ಸ್. ದೇವೇಗೌಡರು ಕ್ಷೇತ್ರ ತೋರಿದ್ದು ಒಳ್ಳೇದಾಯ್ತು ಅಂತೀರಾ? ಒಳ್ಳೇದು ಬರುತ್ತೆ ಸರ್. ಮುಂದಿನ ಫ್ಯೂಚರ್ ನಮ್ಮ ಹಾಸನ ಡಿಸ್ಟ್ರಿಕ್ಟ್ ಗೆ ದೇವೇಗೌಡರು ಅಂತ ಒಂದು ಹುಲಿ, ಹಂಗಾಗಿ ನಾವು ರೇವಣ್ಣ ಪುತ್ರ. ಮಾರುತೇಶ್, ಶ್ರವಣ ಬೆಳಗೊಳ ವಿಧಾನಸಭಾ ಕ್ಷೇತ್ರದಿಂದ ನೇರ ಪ್ರಸಾರದಲ್ಲಿ ನಮಗೆ ಜನಾಭಿಪ್ರಾಯವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಹೊಳೆನರಸೀಪುರದಿಂದ ರಕ್ಷಾ ಮಾತಾಡ್ತಾ ಇದ್ರು.
ಒಂದು ಕಡೆ ಹೊಳೆ ನರಸೀಪುರದ ಕಾಲೇಜ್ನಲ್ಲಿ ರೇವಣ್ಣ ಅವರ ಅಭಿಮಾನಿಗಳು ಪ್ರಜ್ವಲ್ ರೇವಣ್ಣನವರಿಗೆ ಮತ ಹಾಕ್ತೀವಿ ಅನ್ನುವಂಥವರ ಸಂಖ್ಯೆ ಜಾಸ್ತಿ ಇದ್ದಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಕೆಲವರು ಈ ದೇಶದ ಭವಿಷ್ಯಕ್ಕಾಗಿ ನರೇಂದ್ರ ಮೋದಿ ಪ್ರಧಾನಿಯಾಗಬೇಕು, ಆ ಕಾರಣಕ್ಕಾಗಿ ಬಿಜೆಪಿ ಕ್ಯಾಂಡಿಡೇಟ್ನ ಬೆಂಬಲಿಸ್ತೀವಿ ಅಂತ. ಇನ್ನೊಂದು ಕಡೆ ಶ್ರವಣಬೆಳಗೊಳದ ವಿಧಾನಸಭಾ ಕ್ಷೇತ್ರದಿಂದ ಮಾರುತೇಶ್ ಮಾತಾಡಿಸ್ತಾ ಇದ್ರು, ಮಾರ್ಕೆಟ್ನಿಂದ ಮಾತಾಡಿಸ್ತಾ ಇದ್ರು. ಅಲ್ಲೂ ಕೂಡ ಮಿಕ್ಸ್ಡ್ ಅಭಿಪ್ರಾಯ.